ವೆಲ್ಕಮ್ ಟು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ರಾಗಿ ಹಿಟ್ಟಿನಿಂದ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಮೈದಾನ ಯೂಸ್ ಮಾಡದೇ ರಾಗಿ ಪೂರಿ ಮಾಡೋಣ. ಈ ರಾಗಿ ಪೂರಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಆರೋಗ್ಯಕರವಾದ ರಾಗಿ ಪೂರಿ, ಸ್ವಲ್ಪನೂ ಕೂಡ ಎಣ್ಣೆ ಹೀರ್ಕೊಂಡಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಸ್ಮೂತಾಗಿತ್ತು. ಈ ರಾಗಿ ಪೂರಿ ಜೊತೆಗೆ ನಾನು ಮಸಾಲ ಗ್ರೇವಿನ ಮಾಡ್ಕೊಂಡಿದ್ವಿ. ತುಂಬ ಟೇಸ್ಟ್ ಆಗಿತ್ತು, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ರಾಗಿ ಪೂರಿನ ಟ್ರೈ ಮಾಡಿ. ಈ ರಾಗಿ ಪೂರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ, ಹಾಗೆ ತುಂಬ ಹೆಲ್ತಿಯಾಗಿರುತ್ತೆ. ಬನ್ನಿ, ಹಾಗಿದೆ ರಾಗಿ ಪೂರಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಬಂದುಬಿಟ್ಟು 1 ಬೌಲು ರಾಗಿ ಹಿಟ್ಟು, ಹಾಗೆ ಅರ್ಧ ಬೌಲಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ ಅಥವಾ 1/4 ಬೌಲ್ ಸಾಕು. ನೀವು ಒಂದು ಅರ್ಧ ಬೌಲ್ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಪೂರಿ ಬರಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನೋಡಿ, ಒಂದು ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪು ರಾಗಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ಪು ಚಿರೋಟಿ ರವೆ. ನಿಮಗೆ ಇನ್ನೂ ಸ್ವಲ್ಪ ಪೂರಿ ಉಬ್ಬಿ ಬರಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ನಂತರ ನಾನು ಸ್ವಲ್ಪ ಚಿಟಿಗೆ ಸೋಡಾನ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಬಿಸಿ ನೀರನ್ನು ಇಲ್ಲಿ ಯೂಸ್ ಮಾಡಿಲ್ಲ, ತಣ್ಣೀರಿನಿಂದನೇ ನಾನು ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ಹೇಳಿ ನೀಟಾಗಿ ತೋರಿಸ್ಕೊಡ್ತೀನಿ. ತುಂಬ ಸ್ಮೂತಾಗಿ ಬಂದುಬಿಡುತ್ತೆ ಹಿಟ್ಟು. ನಮಗೆ ಹೋಳಿಗೆ ಅದಕ್ಕೆ ಹಿಟ್ಟು ಕಲಿಸಿದ ರೀತಿಯೇ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ನೀವು ಇದೇ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ನಿಜ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾನು ಈ ವಿಡಿಯೋನ ಇಷ್ಟು ತೋರಿಸೋದು ಬೇಡ ಅಂದ್ಕೊಂಡಿದ್ದೆ, ಬಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತಿಳಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾದಬೇಕು ಹಿಟ್ಟನ್ನು ಚೆನ್ನಾಗಿ. ಸ್ವಲ್ಪ ನೀರು ಹಾಕಿ ನಾದಿ. ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು. ನೋಡಿ, ನಮ್ಮದು ಹೆಲ್ತಿ ಕುಕ್ಕಿಂಗ್ ರೆಸಿಪಿ ಹಾಕೋದ್ರಿಂದ ಆ ಕಾರಣಕ್ಕೆ ನಾನು ಮೈದಾ ಮತ್ತು ಎಣ್ಣೆನ ಆದಷ್ಟು ಕಡಿಮೆನೇ ಬಳಸ್ತೀನಿ. ನೋಡಿ, ಕೆಲವೊಬ್ಬರಿಗೆ ಪಾಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಆಸೆ ಇರುತ್ತೆ, ಅವರಿಗೆ ಮೈದಾ ಹಿಟ್ಟಿನಿಂದ ಮಾಡಿದ ಪೂರಿ ತಿನ್ನಲಿಕ್ಕೆ ಆಗೋದಿಲ್ಲ. ಈ ರೀತಿ ರಾಗಿ ಹಿಟ್ಟಿನ ಪೂರಿನ ಮಾಡಿಕೊಂಡು ಅವರು ಈಸಿಯಾಗಿ ಪೂರಿ ತಿನ್ನೋ ಆಸೆನ ಈಡೇರಿಸ್ಕೋಬೋದು. ನಂತರ ನೋಡಿ, ಹಿಟ್ಟನ್ನು ಸ್ವಲ್ಪ ಕಲ್ಲಿಗೆ ಹಾಕಿಬಿಟ್ಟು ಚೆನ್ನಾಗಿ ನಾದಿ ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಳ್ಳಿಗಳನ್ನು ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ತಟ್ಟಿ ತೊಗೊಂಡ್ಬಿಟ್ರೆ ಮುಗೀತು. ನೋಡಿ, ನಾನು ಲಟ್ಟಣಿಗೆನೇ ಯೂಸ್ ಮಾಡಿಲ್ಲ, ಹಾಗೆ ನಾನು ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಲಟ್ಟಣಿಗೆಯಿಂದ ಇದನ್ನು ನೀವು ಲಟ್ಟಿಸ್ಕೋಬೋದು. ಈ ಆರೋಗ್ಯಕರವಾದ ಪೂರಿ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರಾಗಿ ಪೂರಿ ಜೊತೆಗೆ ನಾನು ಮಸಾಲ ಗ್ರೇವಿನ ವಿಡಿಯೋನ ಹಾಕೋಣ ಅಂತಿದ್ದೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಐ ಕಾರ್ಡಲ್ಲಿ ನಾನು ರಾಗಿ ತಾಲಿಪಿಟ್ಟು, ರಾಗಿ ದೋಸೆ ಮಾಡೋದು ಹೇಗೆ, ಹಾಗೆ ಮಸಾಲ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ನೀವು ನೋಡಿಬಿಟ್ಟು ಮಾಡ್ಕೋಬೋದು. ನೋಡಿ, ತುಂಬ ದಪ್ಪನೂ ಅಲ್ಲ, ತೆಳುವೂ ಅಲ್ಲ, ಮೀಡಿಯಮ್ ಗಾತ್ರದಲ್ಲಿ ನಾವು ಮೀಡಿಯಮ್ ಆಗಿ ಪೂರಿಗೆ ಯಾವ ರೀತಿ ನಾವು ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ನೀಟಾಗಿ ಸ್ವಲ್ಪ ಕಲ್ಲಿಗೆ ಎಣ್ಣೆ ಹಚ್ಚಿಬಿಟ್ಟು ಮೇಲೆಗಡೆ ಹಾಕಿಬಿಟ್ಟು ಈ ರೀತಿ ನಾವು ತಟ್ಟಿ ತೊಗೊಂಡ್ಬಿಟ್ರೆ ನಮಗೆ ನೋಡಿ 2 ಪೂರಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾಯಿದೆ. ನೋಡಿ, ರಾಗಿ ಪೂರಿ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ. ತುಂಬ ಹೆಲ್ತಿಯಾದ ಈ ರಾಗಿ ಪೂರಿ ಸೇವನೆಯಿಂದ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸಹಾಯ ಆಗುತ್ತೆ, ಹಾಗೆ ನಮಗೆ ರಕ್ತಹೀನತೆ ಕಡಿಮೆ ಆಗುತ್ತೆ. ರಿಚ್ ಪ್ರೋಟೀನ್ ಆಗಿರೋದ್ರಿಂದ ರಾಗಿ ಐಟಮ್ಸಲ್ಲಿ ಮಾಡಿರೋ ಸುಮಾರು ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ. ರಾಗಿ ದೋಸೆ, ರಾಗಿ ತಾಲಿಪಿಟ್ಟು, ರಾಗಿ ರೊಟ್ಟಿ, ರಾಗಿ ಮುದ್ದೆ, ಮಸ್ಸೊಪ್ಪು, ಈ ರೀತಿ ತುಂಬ ವಿಡಿಯೋಸ್ ಇದೆ. ನೀವು ಬೇಕಿದ್ದರೆ ನಮ್ಮ ಚಾನಲ್ಗೆ ಒಮ್ಮೆ ವಿಸಿಟ್ ಮಾಡಿ. ನೋಡಿ, ನೀವು ತುಂಬ ಹೆಲ್ತಿಯಾಗಿರೋ ಫುಡ್ ಹಾಕ್ತಾಯಿದ್ದೀನಿ ರೆಸಿಪಿಗಳು. ಯಾರೂ ಕೂಡ ಹೆಲ್ತ್ ಬಗ್ಗೆ ಇವಾಗ ಕನ್ಸರ್ನೇ ಇಲ್ಲ, ಜಾಸ್ತಿ ವಿಡಿಯೋಸ್ ಯಾರೂ ನೋಡ್ತಾನೇ ಇಲ್ಲ. ನೋಡಿ, ಬಣ್ಣದ ರೆಸಿಪಿಗಳು ಮೈದಾ ಹಾಕಿ ಎಣ್ಣೆಲೆ ಕರೆದಿರೋ ರೆಸಿಪಿಗಳಿಗೆ ಎಷ್ಟೆಷ್ಟು ಲೈಕು, ವ್ಯೂಸು ಬರ್ತಾಯಿದೆ, ವಾಚ್ ಅವರ್ಸ್ ಬರ್ತಾಯಿದೆ. ನಾನು ಎಷ್ಟು ನಿಯತ್ತಾಗಿ ಮಾಡ್ತಾಯಿದ್ದೀನಿ, ಹೆಲ್ತಿಯಾಗಿರೋ ಫುಡ್ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ರಾಗಿ ಪೂರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಪ್ರತಿಯೊಬ್ಬರು ರಾಗಿ ಪೂರಿನ ನಿಮಗೆ ಮೈದಾ ಹಾಕಿಬಿಟ್ಟು ಮಾಡೋದು ತೋರಿಸಿದ್ದಾರೆ. ನೋಡಿ, ನಾನು ಕೇವಲ ರಾಗಿ ಮತ್ತು ಗೋಧಿಯಿಂದ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಪೂರಿ ಉಬ್ಬಿ ಬರ್ತಾ ಇದೆ. ನೀವು ಬೇಕಿದ್ದರೆ ಹೆಚ್ಚಿಗೆ ಗೋಧಿ ಹಿಟ್ಟನ್ನು ಹಾಕಿ, ನಾನು ಹೆಲ್ತ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಜಾಸ್ತಿ
ಹೆಲ್ತ್ ಮೇಲೆ ಕನ್ಸರ್ನ್ ಇರೋದ್ರಿಂದ ನಾನು ಮೈದಾ ಗೋಧಿನೂ ಜಾಸ್ತಿ ಹಾಕಿಲ್ಲ, ಗೋಧಿ ಹಿಟ್ಟು ಹಾಕಿಲ್ಲ, ಚಿರೋಟಿ ರವೆ ಒಂದು ಸ್ವಲ್ಪ ಹಾಕಿದ್ದೀನಿ. ಇದೇ ರೀತಿ ಪೂರಿನ ಮಾಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಪೂರಿ. ಈ ರೀತಿ ಪೂರಿ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಬೋದು. ಮನೆಯಲ್ಲೂ ಕೂಡ ಮಾಡ್ಕೊಂಡು ನಾವು ವಾರದಲ್ಲಿ ಒಂದು ಸಾರಿ ಸೇವನೆ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಯಾಕಂದರೆ ಈ ಪೂರಿ ಜಾಸ್ತಿ ಎಣ್ಣೆನೇ ಇರೋದಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ರಾಗಿ ಪೂರಿನ. ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚೆನ್ನ ಮಸಾಲ ಗ್ರೇವಿ ಇದೆ ಮಾಡ್ಕೋಬೋದು. ಹಾಗೆ ಬಟಾಣಿ ಸಾಗು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಹೆಲ್ತಿ ವಿಡಿಯೋಸ್ಗೋಸ್ಕರ, ಹೆಲ್ತಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶುಗರ್ ಪೇಷಂಟ್ಸು ಕೂಡ ಈ ರಾಗಿ ಪೂರಿನ ಆರಾಮಾಗಿ ಊಟ ಮಾಡ್ಬೋದು. ಶುಗರ್ ಇರುವಂಥವರಿಗೆ ರಾಗಿ ಗೋಧಿ ಸ್ವಲ್ಪ ಹಾಕಿಬಿಟ್ಟು ರಾಗಿ ಜಾಸ್ತಿ ಹಾಕಿಬಿಟ್ಟು ಪೂರಿ ಮಾಡಿಕೊಡ್ಬೋದು. ನಮಗೆ ಪೂರಿ ಉಬ್ಬೋ ಅವಶ್ಯಕತೆ ಇಲ್ಲ, ರುಚಿನೂ ಹೆಚ್ಚಾಗಿ ಬೇಕಾಗಿಲ್ಲ. ನಮಗೆ ಹೆಲ್ತ್ಗೋಸ್ಕರ ನಾವು ಮಾಡ್ತಾಯಿದ್ದೀವಲ್ವ, ನಮಗೆ ಹೆಲ್ತ್ ತುಂಬ ಮುಖ್ಯ ಆಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋ ರೀತಿ ಆರೋಗ್ಯಕರವಾದ ರಾಗಿ ದೋಸೆನ ಅಥವಾ ರಾಗಿ ಪೂರಿನ ಮಾಡಿಕೊಂಡು ಸೇವನೆ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನೀವು ಒಮ್ಮೆನಾದರೂ ರಾಗಿ ಪೂರಿನ ಟ್ರೈ ಮಾಡಿದ್ದೀರಾ? ರಾಗಿ ಪೂರಿ ಹೇಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ.